ಹಾಯ್ ಹಲೋ ರೇಣುಕಾಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ, ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋ ಫುಲ್ ವಾಚ್ ಮಾಡಿ. ನಾನು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಐಟಮ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಅರ್ಧ ಕೆಜಿ ಚಿಕನನ್ನು ತೊಳೆದುಬಿಟ್ಟು ಎತ್ತಿ ಇಟ್ಕೊಂಡಿದ್ದೀನಿ. ಈ ಕಡೆಗೆ ಅಂಗಡಿಯವರು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಕೊಟ್ಟಿರ್ತಾರೆ. ನಾನು ಚಿಕ್ಕದಾಗಿ ಮತ್ತೆ ಕಟ್ ಮಾಡಿ ಅದಕ್ಕೆ ಉಪ್ಪು ಅರಿಶಿನ ಹಾಕಿ ಎಕ್ಸ್ಟ್ರಾ ಒಂದು ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ. ನೋಡಿ, ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಉಪ್ಪು ಅರಿಶಿನ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ತೀನಿ. ಅದಕ್ಕೆ ಒಂದು ಗ್ಲಾಸ್, ಚಿಕ್ಕ ಗ್ಲಾಸಲ್ಲಿ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಬೇಯಿಸ್ತಾ ಇದ್ದೀನಿ. ಚಿಕನ್ನಿಗೆ ಅರಿಶಿನ ಹಾಕಿದರೆ ಏನೂ ಆಗೋಲ್ಲ, ಹೆಲ್ದಿಯಾಗಿರುತ್ತೆ. ಅರಿಶಿನ ತುಂಬ ಟೇಸ್ಟ್ ಹೆಲ್ದಿ ಆಗಿರೋದ್ರಿಂದ ಅರಿಶಿನ ಎಷ್ಟು ಸೇರಿಸ್ಕೊಂಡ್ರೂ ಪರವಾಗಿಲ್ಲ. ಸ್ವಲ್ಪ ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಟೈಮಲ್ಲಿ ಬೇಯಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಈ ರೀತಿ ಬೇಯಿಸಿಬಿಟ್ಟು ಈ ಕಡೆಗೆ ನಾನು ಒಂದು 2 ಟೊಮೊಟೊ, ಒಂದು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅರ್ಧ ಕೆ ಜಿಗೆ ಒಂದು 2 ಟೊಮೊಟೊ, 2 ಈರುಳ್ಳಿ ಆದರೆ ಸಾಕಾಗುತ್ತೆ. ಗ್ರೇವಿ ಚೆನ್ನಾಗಿ ಬೇಕಲ್ಲ, ಹಾಗಾಗಿ ಹಸಿ ಟೊಮೊಟೊ, ಹಸಿ ಈರುಳ್ಳಿನೇ ಪೇಸ್ಟ್ ಮಾಡ್ಕೊಂಡಿರ್ತೀನಿ. ಈ ಕಡೆಗೆ ಒಂದು ಪಾತ್ರೆ ಇಟ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು, ಎಣ್ಣೆ ಕಾದ ನಂತರ ಹಸಿ ಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಹಾಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಈ ಕಡೆಗೆ ಈ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಹಾಗೆ ಎಣ್ಣೆ ಕಾದ ನಂತರ ಹಸಿ ಮೆಣಸಿನ್ಕಾಯಿ ಹಾಕಿದ್ದೆ. ಇವಾಗ ಹಸಿ ಟೊಮೊಟೊ, ಈರುಳ್ಳಿ ಪೇಸ್ಟ್ ಮಾಡಿದ್ದನ್ನು ಇದ್ರ ಜೊತೆಗೆ ಸೇರಿಸಿ ಹಾಗೆ ಬಾಡಿಸ್ಕೊಬೇಕಾಗತ್ತೆ ಒಂದು 5 ನಿಮಿಷ. ಅದು ಹಸಿ ಸ್ಮೆಲ್ ಇರುತ್ತಲ್ಲ, ಹಾಗಾಗಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಗ್ಯಾಸ್ ಸಣ್ಣ ಇಟ್ಟು ಹಾಗೆ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಒಂದು 5 ನಿಮಿಷ ಬೇಯಿಸಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಹಾಗೆ ಒಂದು ಸ್ಪೂನ್ ಅಚ್ಚ ಖಾರದ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನಾನು 2 ಸ್ಪೂನ್ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೋ ಖಾರ ನೋಡಿಕೊಂಡು ಸೇರಿಸ್ಕೊಬೋದು. ಹಾಗೆ ಸ್ವಲ್ಪ ಧನಿಯಾ ಪೌಡ್ರು ಸೇರಿಸ್ತಾ ಇದ್ದೀನಿ. ಧನಿಯಾ ಪೌಡ್ರು, ಅಚ್ಚ ಖಾರದ ಪೌಡ್ರು ಎಲ್ಲ ಸೇರಿಸಿದ್ಮೇಲೆ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ತಿಳಿ ಸಾರಿದ್ದರೆ ಅನ್ನದ ಜೊತೆಗೆ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಇವಾಗ ಮತ್ತೆ ನಾನು ಚಿಕನ್ ಬೇಯಿಸುವಾಗ ಅರಿಶಿನ ಸೇರಿಸಿದ್ದೆ ಆಲ್ರೆಡಿ. ಇದಕ್ಕೆ ಮತ್ತೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಹಾಗೆ ಚಿಕನ್ ಮಸಾಲ ಸೇರಿಸ್ತಾ ಇದ್ದೀನಿ. ನೋಡಿ, ಚಿಕನ್ ಮಸಾಲ ಸೇರಿಸ್ಬಿಟ್ಟು ಮತ್ತು ಸ್ವಲ್ಪ ಪೆಪ್ಪರ್ನೂ ಸೇರಿಸ್ತಾ ಇದ್ದೀನಿ. ಪೆಪ್ಪರು ತುಂಬ ಹೆಲ್ದಿಯಾಗಿರುತ್ತೆ, ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ. ಈ ಕಡೆಗೆ ನಾನು ಉಪ್ಪು ಅರಿಶಿನ ಹಾಕಿಬಿಟ್ಟು ಎತ್ತಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸ್ಬಿಟ್ಟು ಹಾಗೆ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 5 ನಿಮಿಷ ಬೇಯಿಸ್ಬಿಟ್ಟು ಮತ್ತೆ ಪ್ಲೇಟ್ ಮುಚ್ಚಿ ಮತ್ತೆ ಎತ್ತಿ ನೋಡಿ ಅದನ್ನು ಮಿಕ್ಸ್ ಮಾಡ್ತಾ ನೋಡಿ ಒಂದು 5-10 ನಿಮಿಷ ಬೇಯಿಸಿ ಲೋ ಫ್ಲೇಮಲ್ಲಿಟ್ಟು ಬೇಯಿಸಬೇಕಾಗುತ್ತೆ. ಆಲ್ರೆಡಿ ಅದು ಚಿಕನ್ ಬೆಂದಿರುತ್ತಲ್ಲ ಉಪ್ಪು ಅರಿಶಿನ ಜೊತೆಗೆ, ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಬಂದಿದೆ. ಇವಾಗ ಸೆಕೆಂಡ್ ಟೈಮ್ ನೋಡಿದವಾಗ ಈ ರೀತಿ ಬಂದಿದೆ. ನೋಡಿ, ತುಂಬ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಎಷ್ಟು ಸೂಪರ್ ಆಗಿದೆ ಗೊತ್ತಾ. ನೋಡಿ, ಈ ರೀತಿ ಬಂದಿದೆ. ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ಮಾಡ್ಕೊಂಡು ತಿನ್ಬೋದು. ನೀವು ಒಂದು ಸರಿ ಟ್ರೈ ಮಾಡಿ. ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ. ಇದು ಹೊಸದಾಗಿ ನಾನು ಈ ರೀತಿ ಒಂದು ಟೈಪ್ ಮಾಡ್ತೀನಿ. ನೋಡಿ, ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದಗಳು. ನೆಕ್ಸ್ಟ್ ಬರ್ತೀನಿ, ಹೋಗ್ಲಾ?